Good morning, dear students. In the last class, we discussed about Ministry of Corporation Affairs. So, in today's class, let us discuss about SEBI. So, SEBI stands for Security Exchange Board of India. So, the Security Exchange Board of India was established on 12th April 1992 according to the SEBI's Act of 1992. So it tells that the ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ವಾಸ್ ಎಸ್ಟಾಬ್ಲಿಷ್ಡ್ ಅಂದರೆ ಈ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಏನಪ್ಪ ಅಂದರೆ 1992 ಏಪ್ರಿಲ್ 12ರಂದು ಸ್ಥಾಪನೆ ಆಗಿರುತ್ತೆ. ಸೊ ಈ ಯಾವ ಆ್ಯಕ್ಟಲ್ಲಿ ಇದು ಸ್ಥಾಪನೆ ಆಗುತ್ತಪ್ಪ ಅಂದರೆ ಸೆಬಿ ಆ್ಯಕ್ಟ್ ಆಫ್ 1992. ಸೊ ದಿ ಸೆಬಿ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 12th April in 1992 ಅಂಡರ್ ದಿ ಸೆಬಿ ಆ್ಯಕ್ಟ್ ಆಫ್ 1992. So SEBI was established to regulate the functions of stock market. So the main objective to start up the SEBI is to establish the or regulate the functions or making the functions or selling of stocks in a stock market. So the purpose of establishment of SEBI is to sell the securities or the stock in a markets. So this is the main objective of ಎಸ್ಟಾಬ್ಲಿಷ್ಮೆಂಟ್ ಆಫ್ ಸೆಬಿ. ಸೆಬಿಯನ್ನು ಶುರು ಮಾಡಿದಂಥ ಉದ್ದೇಶ ಏನಪ್ಪ ಅಂದರೆ ಸ್ಟಾಕ್ ಮಾರ್ಕೆಟ್ನ ಡೆವಲಪ್ ಮಾಡುವಂಥ ಒಂದು ಉದ್ದೇಶದಿಂದ ಏನು ಮಾಡ್ತಾರೆ, ಸೆಬಿಯನ್ನು ಸ್ಥಾಪನೆ ಮಾಡ್ತಾರೆ. ದೆನ್ ದಿ ಬೇಸಿಕ್ ಆಬ್ಜೆಕ್ಟಿವ್ ಆಫ್ ದಿ ಸೆಬಿ ಇಸ್ ಟು ಸೇಫ್ ಗಾರ್ಡ್ ದಿ ರೈಟ್ಸ್ ಆ್ಯಂಡ್ ಇಂಟ್ರೆಸ್ಟ್ ಆಫ್ ದಿ ಇನ್ವೆಸ್ಟರ್ಸ್. ಸೊ ಅನದರ್ ಒನ್ ಮೇನ್ ಆಬ್ಜೆಕ್ಟಿವ್ ಆಫ್ ದಿ ಸೆಬಿ ಇಸ್ ಟು ಸೇಫ್ ಗಾರ್ಡ್ ದಿ ಸೆಬಿ ವಿಲ್ ಸೇಫ್ ಗಾರ್ಡ್ ದಿ rights and interest of the investor means the persons who purchasing the securities or the shares. So these peoples are called as investors. So to safeguard these investors the SEBI was established. ಅಂದರೆ SEBI ಏನಪ್ಪ ಅಂದರೆ ಯಾರು ಇನ್ವೆಸ್ಟರ್ಸ್ ಇರ್ತಾರೋ ಆ ಇನ್ವೆಸ್ಟರ್ಸ್ನ ರೈಟ್ಸ್ ಏನಿರುತ್ತೋ ಅವರ ಹಕ್ಕುಗಳು ಮತ್ತು ಅವರ ಆಸಕ್ತಿಯನ್ನು ಕಾಪಾಡ್ಕೊಳ್ಳೋದಕ್ಕೆ ಅವ್ರನ್ನ ಸೇಫ್ ಗಾರ್ಡ್ ಮಾಡೋದಕ್ಕೋಸ್ಕರ ಉದ್ದೇಶವನ್ನು ಇಟ್ಕೊಂಡು ಏನು ಮಾಡ್ತಾರೆ, SEBIಯನ್ನು ಶುರು ಮಾಡ್ತಾರೆ. Then it reduce the malpractice related to the stock exchange. So the SEBI will reduce the malpractice. Malpractice means black market. It reduce the black market. Black market means artificial demand. Creation of artificial demand is called as black market. So to avoid the malpractices of stock exchange, the SEBI was established. ಅಂದರೆ ಈ ಬ್ಲ್ಯಾಕ್ ಮಾರ್ಕೆಟ್, ಕಪ್ಪು ಮಾರುಕಟ್ಟೆ ಏನಿರುತ್ತೋ ಆರ್ಟಿಫಿಷಿಯಲ್ ಡಿಮ್ಯಾಂಡ್ಗಳನ್ನ ಕ್ರಿಯೇಟ್ ಮಾಡ್ತಾರೆ ಅದಕ್ಕೆ ಶೇರ್ಗಳಿಗೆ. ಸೊ ವೆನ್ ದ ಆರ್ಟಿಫಿಷಿಯಲ್ ಡಿಮ್ಯಾಂಡ್ ವಾಸ್ ಕ್ರಿಯೇಟೆಡ್ ಟು ದ ಶೇರ್ಸ್, ದ ವ್ಯಾಲ್ಯೂ ಆಫ್ ದ ಶೇರ್ಸ್ ಇಸ್ ರ್ಯಾಪಿಡ್ಲಿ ಇನ್ಕ್ರೀಸ್ಡ್. ಸೊ ಟು ಅವಾಯ್ಡ್ ದಿಸ್ ಬ್ಲ್ಯಾಕ್ ಮಾರ್ಕೆಟ್ ಆ್ಯಕ್ಟಿವಿಟೀಸ್ ದ ಸೆಬಿ ವಾಸ್ ಎಸ್ಟಾಬ್ಲಿಷ್ಡ್. ಅಂದರೆ ಷೇರು ಮಾರುಕಟ್ಟೆಯಲ್ಲಿ ಷೇರುಗಳನ್ನು ಮಾರಾಟ ಮಾಡೋದಕ್ಕೆ ಸೆಬಿಯನ್ನು ಏನು ಮಾಡ್ತಾರೆ, ಶುರು ಮಾಡ್ತಾರೆ. ಈ ಸೆಬಿಯನ್ನು ಶುರು ಮಾಡಿದಂಥ ಇನ್ನೊಂದು ಉದ್ದೇಶ ಏನಪ್ಪ ಅಂದರೆ ಕಪ್ಪು ಮಾರುಕಟ್ಟೆ, ಆರ್ಟಿಫಿಷಿಯಲ್ ಡಿಮ್ಯಾಂಡ್ನ ಅವಾಯ್ಡ್ ಮಾಡುತ್ತೆ. ಸೊ ಯಾವಾಗ ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿರುತ್ತೋ ಒಂದು ಷೇರಿನ ಬೆಲೆಯ ಮುಖಬೆಲೆ ಏನಾಗಿರುತ್ತೆ, ಆಟೋಮೆಟಿಕ್ಕಾಗಿ ರೈಸ್ಡ್ ಆಗುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಏನು ಮಾಡ್ತಾರೆ, ಸೆಬಿಯನ್ನು ಸೆಬಿ ಆ್ಯಕ್ಟ್ ಆಫ್ 1992 12th April ಏನು ಮಾಡ್ತಾರೆ, ಸೆಬಿಯನ್ನು ಸ್ಥಾಪನೆ ಮಾಡ್ತಾರೆ. ಸೊ ದಿಸ್ ಈಸ್ ಅಬೌಟ್ ದಿ ಸೆಬಿ. ದೆನ್ ದಿ ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಸೆಬಿ. So the first function of SEBI is to regulating the business in stock exchange. So regulatory functions, regulatory functions ಅಂದರೆ regulatory functions means ನಿಯಂತ್ರಕ ಕಾರ್ಯಗಳು, controlling functions. So firstly the SEBI will control the stock exchange business. So why should we control the stock exchange business? So because while controlling the stock exchange business, the value of the stocks or value of the shares will not rapidly increased. To avoid this rapidly increase in the sense rapidly increase in the price of the shares, to avoid this black market activity, so the SEBI will regulate the business stock exchange. So ಏನಪ್ಪ ಅಂದರೆ ಮೊದಲನೇ ಫಂಕ್ಷನ್ದು ರೆಗ್ಯುಲೇಟರಿ ಫಂಕ್ಷನ್ಸ್ ಆಗಿರುತ್ತೆ. ರೆಗ್ಯುಲೇಟರಿ ಫಂಕ್ಷನ್ಸ್ ಅಂದರೆ ನಿಯಂತ್ರಕ ಕಾರ್ಯಗಳು. ಸೊ ಈ ನಿಯಂತ್ರಕ ಕಾರ್ಯದಲ್ಲಿ ಏನು ಮಾಡುತ್ತಪ್ಪ ಅಂದರೆ ಸ್ಟಾಕ್ಗಳ ಎಕ್ಸ್ಚೇಂಜ್ ಏನಿರುತ್ತೆ ಅದನ್ನು ನಿಯಂತ್ರಣ ಮಾಡುತ್ತೆ. ಯಾವ ರೀತಿ ನಿಯಂತ್ರಣ ಮಾಡುತ್ತಪ್ಪ ಅಂದರೆ ಅದರ ಬೆಲೆ ಇನ್ಕ್ರೀಸ್ಡ್ ಆಗೋದು, ರ್ಯಾಪಿಡಾಗಿ ಇನ್ಕ್ರೀಸ್ಡ್ ಆಗಿರುತ್ತೆ ಬೆಲೆಗಳು. ಆ ಬೆಲೆಗಳನ್ನು ಏನು ಮಾಡುತ್ತೆ, ಅದು
ರ್ಯಾಪಿಡಾಗಿ ಇನ್ಕ್ರೀಸ್ ಮಾಡೋದನ್ನು ತಡೆಯುತ್ತೆ ಯಾವುದು ಸೆಬಿ. ಸೊ ಇದು ಸೆಬಿಯ ಮೊದಲನೆಯ ಫಂಕ್ಷನ್ಸ್ ಕಾರ್ಯ ಆಗಿರುತ್ತೆ. ದೆನ್ ದ ನೆಕ್ಸ್ಟ್ ಫಂಕ್ಷನ್ ಈಸ್ ರೆಗ್ಯುಲೇಟಿಂಗ್ ದಿ ವರ್ಕಿಂಗ್ ಆಫ್ stock brokers and sub brokers. So the SEBI will control the working of stock brokers or the sub brokers. So we all know about the brokers. Broker means the bridge between the customers and the company. So the person who developed the bridge between the company and the public. So the person is known as middle person is known as broker. So the SEBI will control these brokers or the sub brokers because these brokers will increase the value of the stock. So example, I am purchasing the stock of a company through the broker. So the company will fix the price for the share is 100 rupees, but that broker will charge the commission for doing this activity. Activity means he is purchasing the shares on behalf of me. For this activity he charges a commission and he collect that commission from me and also from the company. So here the broker will make the profit. To avoid these types of activities, the SEBI will control the working conditions of the brokers and the sub brokers. ಅಂದರೆ ಈ ಸೆಬಿ ಸ್ಥಾಪನೆ ಆಗೋದ್ರಿಂದ ಬ್ರೋಕರ್ಸ್ ಮತ್ತು ಸಬ್ ಬ್ರೋಕರ್ಸ್ ಏನಿರ್ತಾರೋ ಮಧ್ಯವರ್ತಿಗಳು ಇವರ ಆ್ಯಕ್ಟಿವಿಟೀಸ್ ವರ್ಕಿಂಗ್ನ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ. ಕಾರಣ ಏನಪ್ಪ ಅಂದರೆ ನಾನು ಒಂದು ಕಂಪ್ನಿಯ ಶೇರ್ಗಳನ್ನ ಪರ್ಚೇಸ್ ಮಾಡ್ತಿದ್ದೀನಿ ಯಾರ ಮುಖಾಂತರ, ಒಬ್ಬ ಮಧ್ಯವರ್ತಿಯ ಮುಖಾಂತರ. ಅವನು ನನ್ನ ಪರವಾಗಿ ಒಂದು ಕಂಪನಿಯಿಂದ ಶೇರ್ಗಳನ್ನು ಪರ್ಚೇಸ್ ಮಾಡ್ತಾನೆ. ಬಟ್ ಪರ್ಚೇಸ್ ಮಾಡಿದ್ರು ನಾವು ಏನು ಮಾಡ್ತಾನಪ್ಪ ಅಂದರೆ 100 ರೂಪೀಸ್ ಶೇರ್ಸ್ಗೆ ಅವ್ನು 100 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿರ್ತಾನೆ, ನನ್ನಿಂದನೂ ಕಮಿಷನ್ ಪಡೆದುಕೊಳ್ತಾನೆ. ಏನಕ್ಕಪ್ಪ ಅಂದರೆ ನನ್ನ ಪರವಾಗಿ ಪರ್ಚೇಸ್ ಮಾಡಿರ್ತಾನಲ್ಲ, ನನ್ನ ರಿಸ್ಕ್ನ ಕಡಿಮೆ ಮಾಡಿರ್ತಾನಲ್ಲ, ಅದರಿಂದ ಏನು ಮಾಡ್ತಾನೆ, ನನ್ನಿಂದನೂ ಕಮಿಷನ್ನ ಚಾರ್ಜ್ ಮಾಡಿ ಕಮಿಷನ್ ನನ್ನಿಂದನೂ ಕಲೆಕ್ಟ್ ಮಾಡ್ಕೊಳ್ತಾನೆ, ಜೊತೆಗೆ ಕಂಪನಿಯಿಂದನೂ ಕಮಿಷನ್ಸ್ನ ಕಲೆಕ್ಟ್ ಮಾಡ್ಕೊಳ್ತಾನೆ. ಇದರಿಂದ ಯಾರಿಗೆ ಪ್ರಾಫಿಟ್ ಆಗುತ್ತೆ ಅಂದರೆ ಬ್ರೋಕರ್ಗೆ, ಮಧ್ಯವರ್ತಿಗೆ ಪ್ರಾಫಿಟ್ ಆಗುತ್ತೆ. ಟು ಅವಾಯ್ಡ್ ದಿಸ್ ಟೈಪ್ ಆಫ್ ಆ್ಯಕ್ಟಿವಿಟೀಸ್, ಇವನಿಗೆ ಪ್ರಾಫಿಟ್ ಆಗೋದ್ರಿಂದ ಅದು ಯಾರು ಬರ್ಡನ್ ಆಗುತ್ತಪ್ಪ ಅಂದರೆ ಕಸ್ಟಮರ್ಸ್ಗೆ ಬರ್ಡನ್ ಆಗಿರುತ್ತೆ. ಸೊ ಟು ಅವಾಯ್ಡ್ ದಿಸ್ ಟೈಪ್ಸ್ ಆಫ್ ಆ್ಯಕ್ಟಿವಿಟೀಸ್ ದಿಸ್ SEBI ವಾಸ್ established. The SEBI will regulate the working conditions of the brokers and the sub brokers. Then the next function is prohibiting the unfair trade practice in a stock market. Then the next function is prohibit the unfair trade practice in a stock market. So prohibit means completely avoid or completely stop the unfair trade activities. So SEBI will avoid the unfair trade activities. So what do you mean by unfair trade activities? So unfair trade activities means creation of black market. So already I told that black market means creation of artificial demand to the particular company shares or particular company securities. So it is called as black market. So unfair means rapidly increasing of price of the shares. To avoid this all malpractice activities, the SEBI will established. So SEBI ಎಸ್ಟಾಬ್ಲಿಷ್ಡ್ ಆದಂಥ ಉದ್ದೇಶ ಏನಪ್ಪ ಅಂದರೆ ಅನ್ಫೇರ್ ಆ್ಯಕ್ಟಿವಿಟೀಸ್ನ ಅವಾಯ್ಡ್ ಮಾಡೋದಕ್ಕೆ. ಅನ್ಫೇರ್ ಆ್ಯಕ್ಟಿವಿಟೀಸ್ ಅಂದರೆ ಈ ಬ್ಲ್ಯಾಕ್ ಮಾರ್ಕೆಟ್ ಕ್ರಿಯೇಟ್ ಆಗುತ್ತಲ್ಲ, ಅದನ್ನು ಅನ್ಫೇರ್ ಆ್ಯಕ್ಟಿವಿಟೀಸ್ ಅಂತ ಕರೀತಾರೆ. ಸೊ ಎಲ್ಲ ಅನ್ಫೇರ್ ಆ್ಯಕ್ಟಿವಿಟೀಸ್ ಆಗೋದ್ರಿಂದ ಏನಪ್ಪ ಆಗುತ್ತೆ ಅಂದರೆ ಹೆಚ್ಚಿನ ತೊಂದರೆಗಳಾಗಿರ್ತವೆ. ಸೊ ಒಬ್ಬ ಗ್ರಾಹಕನಿಗೆ ಹೆಚ್ಚಿನಾದರೂ ತೊಂದರೆಗಳಾಗ್ತವೆ. ಯಾವ ರೀತಿ ಅಂದರೆ ಕಸ್ಟಮರ್ ಯಾವ ರೀತಿಯಾದಂಥ ಪ್ರಾಬ್ಲಮ್ ಫೇಸ್ ಮಾಡ್ತಾನೆ ಅಂದರೆ, ಒಂದು ಕಂಪನಿ ಶೇರು ಆಟೋಮೆಟಿಕ್ಕಾಗಿ ಪ್ರೈಸು ಇನ್ಕ್ರೀಸ್ಡ್ ಆಗೋದು. ಯಾವಾಗ ಇನ್ಕ್ರೀಸ್ಡ್ ಆಗುತ್ತಪ್ಪ ಅಂದರೆ ರ್ಯಾಪಿಡಾಗಿ ಬ್ಲ್ಯಾಕ್ ಮಾರ್ಕೆಟು ಕ್ರಿಯೇಟ್ ಆದಾಗ. ಟು ಅವಾಯ್ಡ್ ದಿಸ್ ಆಲ್ ಅನ್ಫೇರ್ ಆ್ಯಕ್ಟಿವಿಟೀಸ್ ದ SEBI ವಾಸ್ ಎಸ್ಟಾಬ್ಲಿಷ್ಡ್. ಇದನ್ನೆಲ್ಲ ತಡೆಗಟ್ಟೋದಕ್ಕೆ, ಈ ಎಲ್ಲ ತಪ್ಪು ಮಾರ್ಗಗಳಲ್ಲಿ ತಮ್ಮ ಶೇರ್ಗಳನ್ನು ಮಾರಾಟ ಮಾಡೋದಕ್ಕೆ ಕಂಪನಿ ಏನು ಮಾಡಿರುತ್ತೆ, ಡಿಸೈಡ್ ಮಾಡಿರುತ್ತೆ. ಇದನ್ನು ತಡೆಗಟ್ಟೋದಕ್ಕೆ ಏನು ಮಾಡ್ತಾರೆ, SEBIಯನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ದೆನ್ ದಿ ನೆಕ್ಸ್ಟ್ ಫಂಕ್ಷನ್ ಈಸ್ ಡೆವಲಪ್ಮೆಂಟ್ ಆಫ್ ಸೆಕ್ಯೂರಿಟಿ ಮಾರ್ಕೆಟ್. ಎಸ್, so the main objective of the SEBI or the main function of the SEBI is to develop the security market. How it could be developed, the security market, how it can be developed by the SEBI? The security market will develop only by the SEBI. How it is possible? Like
the SEBI will prohibit all the unfair activities in the stock market, and it easily attract the customers, it easily grab the customers. So that's why the SEBI market or security market will easily developed by the SEBI. So when the customers have a faith on the SEBI's or security market, they can easily or blindly purchased any securities through security market. So this faith is developed by the SEBI. The faith was developed by the SEBI in the customers. ಅಂದರೆ ಸೆಬಿ ಏನು ಮಾಡುತ್ತಪ್ಪ ಅಂದರೆ ಸೆಕ್ಯೂರಿಟಿ ಮಾರ್ಕೆಟ್ ಡೆವಲಪ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಯಾವ ರೀತಿಯಪ್ಪ ಅಂದರೆ ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡುತ್ತೆ, ಅವ್ರನ್ನ ಗ್ರ್ಯಾಬ್ ಮಾಡುತ್ತೆ. ಯಾವ ರೀತಿ ಗ್ರ್ಯಾಬ್ ಮಾಡುತ್ತೆ? ಅವರಲ್ಲಿ ನಂಬಿಕೆಯನ್ನು ಮೂಡಿಸುತ್ತೆ. ಸೆಕ್ಯೂರಿಟಿ ಮಾರ್ಕೆಟಲ್ಲಿ ಯಾವುದೇ ರೀತಿಯಾದಂಥ ಶೇರ್ಸ್ನ ತೊಗೊಂಡ್ರೆ ನಮಗೆ ಮೋಸ ಆಗೋದಿಲ್ಲ ಅನ್ನೋ ಒಂದು ನಾಲೆಡ್ಜ್ನ ಏನು ಮಾಡುತ್ತೆ, ಕಸ್ಟಮರ್ಸ್ ಮೈಂಡ್ಗೆ ತುಂಬುತ್ತೆ. ಸೊ ಅದನ್ನು ತುಂಬಿದಾಗ ಕಸ್ಟಮರ್ಸ್ ಏನು ಮಾಡ್ತಾರೆ, ಈಸಿಯಾಗಿ ಸೆಕ್ಯೂರಿಟೀಸ್ನ ಸೆಬಿಯಿಂದ ಪರ್ಚೇಸ್ ಬೇಕಾದಂಥ ಶೇರ್ಸ್ನ ಸೆಕ್ಯೂರಿಟಿ ಮಾರ್ಕೆಟ್ಸಿಂದ ಪರ್ಚೇಸ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಏನು ಮಾಡುತ್ತಪ್ಪ ಅಂದರೆ ಸೆಬಿ ಸೆಕ್ಯೂರಿಟಿ ಮಾರ್ಕೆಟ್ನ ಡೆವಲಪ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ದೆನ್ ದಿ ನೆಕ್ಸ್ಟ್ ಫಂಕ್ಷನ್ ಇಸ್ ಪ್ರಮೋಟ್ ಇನ್ವೆಸ್ಟರ್ಸ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್. ಸೊ SEBI is also prohibit the unfair activities and develop the security market. At the same time, the SEBI will promote the investors education and training. How it could educate the investors and how it could give the training to the investors. So the SEBI will conduct the seminars or one day workshop to the investors who want to purchase shares from the security market. So it will conduct the workshops or one day workshop to the investors to promote about the security market. So providing the education and training to the investors, the investor can easily understood about the security market. They can purchase shares through the security market. ಸೊ ಇಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಸೆಬಿ ಇನ್ವೆಸ್ಟರ್ಸ್ ಯಾರು ಇರ್ತಾರೋ, ಬಂಡವಾಳವನ್ನು ಹೂಡಿಕೆ ಮಾಡೋರು ಇರ್ತಾರೋ ಅವ್ರಿಗೆ ಟ್ರೈನಿಂಗ್ನ ನೀಡುತ್ತೆ, ಜೊತೆಗೆ ಅವ್ರಿಗೆ ಎಜುಕೇಷನ್ ಕೊಡುತ್ತೆ. ಯಾವುದ್ರ ಬಗ್ಗೆ ಎಜುಕೇಷನ್ ಕೊಡುತ್ತಪ್ಪ ಅಂದರೆ ಸೆಕ್ಯೂರಿಟಿ ಮಾರ್ಕೆಟ್ ಬಗ್ಗೆ, ಜೊತೆಗೆ ಶೇರ್ಗಳನ್ನ ಯಾವ ರೀತಿ ಪರ್ಚೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಎಜುಕೇಷನ್ನ ಪ್ರೊವೈಡ್ ಮಾಡುತ್ತೆ. ಜೊತೆಗೆ ಅವ್ರಿಗೆ ಟ್ರೈನಿಂಗ್ನೂ ಕೊಡುತ್ತೆ. ನೀವು ಯಾವ ರೀತಿ ಶೇರ್ಗಳನ್ನ ಸೇಲ್ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಟ್ರೈನಿಂಗ್ ಕೊಡುತ್ತೆ. ಸೊ ಇದರಿಂದ ಏನಾಗ್ತದಪ್ಪ ಅಂದರೆ ಇನ್ವೆಸ್ಟರ್ಸು ಎಜುಕೇಟ್ ಆಗ್ತಾರೆ. ಎಜುಕೇಟ್ ಆಗೋದ್ರ ಜೊತೆಗೆ ಈಸಿಯಾಗಿ ಶೇರ್ ಮಾರ್ಕೆಟ್ನಿಂದ ಶೇರುಗಳನ್ನ ಪರ್ಚೇಸ್ ಮಾಡೋದಕ್ಕೆ ಏನಾಗ್ತಾರೆ, ಅವರು ತುಂಬ ಉತ್ಸಾಹಿಗಳಾಗ್ತಾರೆ. ಸೊ ಇಲ್ಲಿ ಏನು ಮಾಡುತ್ತಪ್ಪ ಅಂದರೆ ಸೆಬಿ ಇನ್ವೆಸ್ಟರ್ಸ್ಗೆ ಎಜುಕೇಷನ್ ಮತ್ತು ಟ್ರೈನಿಂಗ್ನ ಪ್ರಮೋಟ್ ಮಾಡುತ್ತೆ. ಸೊ ದೆನ್ ನೆಕ್ಸ್ಟ್ ಫಂಕ್ಷನ್ ಈಸ್ ಪ್ರಮೋಟ್ fair trade practice. So already I told that the SEBI will prohibit the unfair trade practices. So obviously when prohibiting the unfair trade activities, the SEBI will promote the fair trade practices. So how the SEBI will promote the fair trade practices? How it could promote the fair trade practices? So by avoiding the malpractices or by avoiding the black market activities. So black market means I already told that. So creation of artificial demand to the particular company shares, or creating artificial demand to the all the shares. So obviously they can create artificial demand to the shares. So by avoiding all these unfair activities, the SEBI will promote the fair trade activities in a security market. So it will help to the investor to purchase the shares through security market. It will reduce the burden. So burden means if the value of the shares is rapidly increased, the burden was transferred to the investor. They should invest more amount to the purchase the shares.
So the SEBI will avoid all these malpractices to avoid the burden was transferred to the ಕಸ್ಟಮರ್ಸ್. ಸೊ ಸೆಬಿ ಏನು ಮಾಡುತ್ತಪ್ಪ ಅಂದರೆ ಫೇರ್ ಟ್ರೇಡ್ ಆ್ಯಕ್ಟಿವಿಟೀಸ್ನ ಪ್ರಮೋಟ್ ಮಾಡುತ್ತೆ. ಫೇರ್ ಅಂದರೆ ಸರಿಯಾದ ಯಾವುದೇ ರೀತಿಯಾದಂತಹ ಮೋಸಗಳನ್ನು ಮಾಡದೇ ರೀತಿಯಲ್ಲಿ ಮಾರಾಟ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಷೇರುಗಳನ್ನು. ಸೊ ಸೆಬಿಯ ಮುಖಾಂತರ ಸೆಕ್ಯೂರಿಟಿ ಮಾರ್ಕೆಟಲ್ಲಿ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಇನ್ವೆಸ್ಟ್ ಮಾಡ್ತಾರೆ. ಸೊ ಅದು ಅನ್ಫೇರ್ ಆ್ಯಕ್ಟಿವಿಟೀಸ್ನ ಪ್ರಮೋಟ್ ಮಾಡಿದ್ರೆ ಇಫ್ ಇನ್ ಕೇಸ್ ಅಲ್ಲೇನಾಗುತ್ತಪ್ಪ ಅಂದರೆ ಬರ್ಡನ್ಸಲ್ಲಿ ಯಾರ ಮೇಲೆ ಟ್ರಾನ್ಸ್ಫರ್ಡ್ ಆಗುತ್ತೆ, ಯಾರು ಇನ್ವೆಸ್ಟ್ ಮಾಡ್ತಾ ಇರ್ತಾರೋ ಅವ್ರ ಮೇಲೆ ಬರ್ಡನ್ನು ಟ್ರಾನ್ಸ್ಫರ್ಡ್ ಆಗುತ್ತೆ. ಸೊ ಈ ಬರ್ಡನ್ನ ಕಡಿಮೆ ಮಾಡೋದಕ್ಕೆ ಏನು ಮಾಡುತ್ತಪ್ಪ ಅಂದರೆ ಬರ್ಡನ್ ಇನ್ ದ ಸೆನ್ಸ್ ಇನ್ವೆಸ್ಟರ್ನ ಸೆಕ್ಯೂರ್ಡ್ ಮಾಡೋದಕ್ಕೆ ಇನ್ವೆಸ್ಟರ್ಸ್ನ ಏನು ಮಾಡುತ್ತೆ ಇಲ್ಲಿ ಸೆಕ್ಯೂರ್ಡ್ ಮಾಡುತ್ತೆ. ಯಾವುದು ಸೆಬಿ ಯಾವ ಥರ ಫೇರ್ ಟ್ರೇಡ್ ಪ್ರಾಕ್ಟೀಸ್ನ ಫಾಲೋ ಮಾಡೋ ರೀತಿಯಲ್ಲಿ ಏನು ಮಾಡುತ್ತಪ್ಪ ಅಂದರೆ ಇನ್ವೆಸ್ಟರ್ಸ್ನ ಕಾಪಾಡುತ್ತೆ. ಸೊ ಯಾವಾಗ ಇಫ್ ಇನ್ ಕೇಸ್ ಅನ್ಫೇರ್ ಟ್ರೇಡ್ ಅಂದರೆ ಆಲ್ರೆಡಿ ಹೇಳ್ದಂಗೆ ಬ್ಲ್ಯಾಕ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಯಾವುದೇ ಮಾಲ್ ಪ್ರಾಕ್ಟೀಸಸ್ ಆಗಿರ್ಬೋದು, ಇದರಿಂದ ಏನಾಗಿರುತ್ತಪ್ಪ ಅಂದರೆ ಯಾರು ಇನ್ವೆಸ್ಟರ್ಸ್ ಇರ್ತಾನೆ ಅವನಿಗೆ ತೊಂದರೆ ಆಗಿರುತ್ತೆ. ಸೊ ಅವ್ನು ತೊಂದರೆ ಆದಾಗ ಏನು ಮಾಡ್ತಾನೆ, ಅವನು ನೆಕ್ಸ್ಟಿಂದ ಅಲ್ಲಿ ಪರ್ಚೇಸ್ ಮಾಡೋದಿಲ್ಲ. ಸೊ ಇದರಿಂದ ಏನಾಗಿರುತ್ತೆ, ಸ್ಟಾಕ್ ಮಾರ್ಕೆಟು ಡೌನ್ ಆಗುತ್ತೆ. ಸೊ ಟು ಅವಾಯ್ಡ್ ಆಲ್ ದಿಸ್ ಆ್ಯಕ್ಟಿವಿಟೀಸ್ ದ ಸೆಬಿ ವಿಲ್ ಫಾಲೋ ದಿ ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಆ್ಯಂಡ್ ಇಟ್ ಪ್ರಮೋಟ್ ದಿ ಫೇರ್ ಟ್ರೇಡ್ ಪ್ರಾಕ್ಟೀಸಸ್. ಸೊ ಫೇರ್ ಟ್ರೇಡ್ ಪ್ರಾಕ್ಟೀಸಸ್ನ ಪ್ರಮೋಟ್ ಮಾಡೋದ್ರಿಂದ ಏನಾಗಿರ್ತಪ್ಪ ಅಂದರೆ ಕಸ್ಟಮರು ಈಸಿಯಾಗಿ ಸ್ಟಾಕ್ ಮಾರ್ಕೆಟ್ಗೆ ಅಟ್ರಾಕ್ಟ್ ಆಗ್ತಾನೆ. ಅದ್ರ ಮೇಲೆ ಅವನಿಗೆ ನಂಬಿಕೆ ಬರುತ್ತೆ. ನಂಬಿಕೆ ಬಂದು ಏನು ಮಾಡ್ತಾನೆ, ಸೆಕ್ಯೂರಿಟೀಸ್ನ ಅವನು ಪರ್ಚೇಸ್ ಮಾಡ್ತಾನೆ. ಸೊ ದೆನ್ ದ ನೆಕ್ಸ್ಟ್ ಫಂಕ್ಷನ್ ಈಸ್ ಪ್ರಮೋಟ್ ದಿ ಹೆಲ್ತಿ ಗ್ರೋತ್ ಇನ್ ಸೆಕ್ಯೂರಿಟಿ ಮಾರ್ಕೆಟ್. ಪ್ರಮೋಟ್ ದಿ ಹೆಲ್ತಿ ಗ್ರೋತ್ ಆಫ್ ಸೆಕ್ಯೂರಿಟಿ ಮಾರ್ಕೆಟ್. ಎಸ್, absolutely. The SEBI's objective is to promote the healthy growth of security market. How the security market will growth, how it developed by SEBI. The SEBI will promote the or stop the unfair trade activities. While stopping these unfair trade activities, automatically the security market will develop. How it could be developed? By avoiding these unfair activities. So while avoiding these unfair activities, the customers will easily attract, the customers will easily purchase the securities through the security market. So the SEBI will promote the healthy growth of security market by avoiding the all unfair trade activities and all the malpractice activities. So like this, the SEBI will promote the growth of security market. So security market na SEBI ಏನು ಮಾಡುತ್ತಪ್ಪ ಅಂದರೆ ಡೆವಲಪ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಯಾವ ರೀತಿ ಡೆವಲಪ್ ಮಾಡುತ್ತಪ್ಪ ಅಂದರೆ, ಸೊ ಅಲ್ಲಿರುವಂಥ ಎಲ್ಲ ಅನ್ಫೇರ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಯಾವುದೇ ಮಾಲ್ ಪ್ರಾಕ್ಟೀಸಸ್ಗಳಾಗಿರ್ಬೋದು, ಅದನ್ನೆಲ್ಲ ಅವಾಯ್ಡ್ ಮಾಡುತ್ತೆ. ಅದನ್ನು ಅವಾಯ್ಡ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ಕಸ್ಟಮರ್ಸು ಈಸಿಯಾಗಿ ಸೆಕ್ಯೂರಿಟಿ ಮಾರ್ಕೆಟ್ ಬಗ್ಗೆ ಅಟ್ರ್ಯಾಕ್ಟ್ ಆಗ್ತಾರೆ. ಅಟ್ರ್ಯಾಕ್ಟ್ ಆಗಿ ಎಲ್ಲರೂ ಸೆಕ್ಯೂರಿಟಿ ಮಾರ್ಕೆಟ್ಗಳಲ್ಲಿ ತಮಗೆ ಬೇಕಾದಂಥ ಶೇರ್ಸ್ಗಳನ್ನ ಪರ್ಚೇಸ್ ಮಾಡ್ಕೊಳ್ತಾರೆ ಅಥವಾ ಸೆಕ್ಯೂರಿಟೀಸ್ನ ಪರ್ಚೇಸ್ ಮಾಡ್ಕೊಳ್ತಾರೆ. ಸೊ ಅದನ್ನು ಪರ್ಚೇಸ್ ಮಾಡೋದಕ್ಕೆ ಏನಾಗ್ತಪ್ಪ ಅಂದರೆ ಇಲ್ಲಿ ಸೆಕ್ಯೂರಿಟೀಸ್ ಮೇಲೆ ಕಸ್ಟಮರ್ಸ್ಗೆ ಒಂದು ನಂಬಿಕೆ ಬಂದಿರುತ್ತೆ. ಸೊ ಆ ನಂಬಿಕೆಯ ಆಧಾರದ ಮೇಲೆ ಆ ನಂಬಿಕೆಯನ್ನು ಮೂಡಿಸೋದು ಯಾವುದಾಗಿರುತ್ತೆ ಅಂದರೆ SEBI ಆಗಿರುತ್ತೆ. ಕಸ್ಟಮರ್ಸಲ್ಲಿ ಆ ನಂಬಿಕೆಯನ್ನು ಮೂಡಿಸಿ ಕಸ್ಟಮರ್ಸ್ನ ಏನು ಮಾಡುತ್ತೆ, ಅದು ಸೆಕ್ಯೂರಿಟೀಸ್ ಮಾರ್ಕೆಟ್ ಬಗ್ಗೆ ಅಟ್ರ್ಯಾಕ್ಟ್ ಮಾಡುತ್ತೆ. ಅಟ್ರ್ಯಾಕ್ಟ್ ಮಾಡಿ ಕಸ್ಟಮರ್ಸ್ ತಮಗೆ ಬೇಕಾದಂಥ ಶೇರ್ಸ್ನ ಸೆಕ್ಯೂರಿಟಿ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಯಾವುದು, SEBI. ಸೊ ಈ ರೀತಿ SEBI ಏನು ಮಾಡುತ್ತಪ್ಪ ಅಂದರೆ ಸೆಕ್ಯೂರಿಟಿ ಮಾರ್ಕೆಟ್ಸ್ನ ಡೆವಲಪ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ದೆನ್ ದಿ ನೆಕ್ಸ್ಟ್ ಫಂಕ್ಷನ್ ಈಸ್ ಪ್ರಮೋಟ್ efficient service by brokers, merchant and bankers, etc. So the SEBI will promote the efficient services by the brokers, merchants and bankers. So how it could be provide the efficient services by the brokers? So while SEBI doing the work, the brokers will not make any fake activities. Either merchants or any bankers will not play the any fake activities or any fraud activities in a security market. So that's why the SEBI will provide the fair activities to its customers, and also it controls the brokers, merchants and bankers. So like this, the SEBI will promote the efficient services by the brokers, merchants and bankers. ಅಂದರೆ SEBI ಏನು ಮಾಡುತ್ತಪ್ಪ ಅಂದರೆ
ಈ ಬ್ರೋಕರ್ಸು ಮರ್ಚೆಂಟರ್ಸ್ ಅಂದರೆ ವ್ಯಾಪಾರಿಗಳು ಮತ್ತು ಬ್ಯಾಂಕರ್ಸ್ಗಳಲ್ಲಿ ಏನು ಮಾಡುತ್ತಪ್ಪ ಅಂದರೆ ಅವರಿಂದ ನಮಗೆ ಎಫಿಷಿಯೆಂಟ್ ಸರ್ವಿಸಸ್ನ ಪ್ರೊವೈಡ್ ಮಾಡಿಸುತ್ತೆ. ಹೇಗಪ್ಪ ಎಫಿಷಿಯೆಂಟ್ ಸರ್ವಿಸಸ್ನ ಪ್ರೊವೈಡ್ ಮಾಡಿಸುತ್ತೆ ಅಂದರೆ ಅವ್ರನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳುತ್ತೆ. ಯಾವುದು ಸೆಬಿ ಬ್ರೋಕರ್ಸ್ ಆಗಿರ್ಬೋದು, ಮರ್ಚೆಂಟರ್ಸ್ನಾಗಿರ್ಬೋದು ಅಥವಾ ಬ್ಯಾಂಕರ್ಸ್ನಾಗಿರ್ಬೋದು. ಅವ್ರನ್ನ ಏನು ಮಾಡುತ್ತೆ, ಇವರು 3 ಜನನೂ ಸೆಬಿ ಕಂಟ್ರೋಲಲ್ಲಿ ಇಟ್ಟಿರ್ತಾರೆ. ಅವರ ಕಂಟ್ರೋಲ್ ಇರ್ತಾರೆ. 3 ಜನನೂ ಸೆಬಿ ಕಂಟ್ರೋಲ್ ಇರ್ತಾರೆ. ಅವ್ರು ಏನೇ ತಪ್ಪು ಮಾಡೋದು ಸೆಬಿಗೆ ಏನಾಗುತ್ತೆ, ಈಸಿಯಾಗಿ ತಿಳಿದು ಬಿಡುತ್ತೆ. ಸೊ ಅದರಿಂದ ಏನು ಮಾಡ್ತಾರೆ, ಸೆಬಿಯ ಭಯದಿಂದ ಇವರೆಲ್ಲರೂ ಎಫಿಷಿಯೆಂಟಾಗಿ ಸರ್ವಿಸಸ್ನ ಕಸ್ಟಮರ್ಸ್ಗೆ ಪ್ರೊವೈಡ್ ಮಾಡ್ತಾರೆ. ಸೊ ಈ ರೀತಿ ಏನು ಮಾಡುತ್ತಪ್ಪ ಅಂದರೆ ಸೆಬಿ ಈ 3 ಜನ ವ್ಯಕ್ತಿಗಳಿಂದ, ಯಾರು ಬ್ರೋಕರ್ಸ್ ಆಗಿರ್ಬೋದು, ಮರ್ಚೆಂಟರ್ಸ್ ಆಗಿರ್ಬೋದು ಅಥವಾ ಬ್ಯಾಂಕರ್ಸ್ ಆಗಿರ್ಬೋದು, ಇವ್ರುಗಳಿಂದ ಕಸ್ಟಮರ್ಸ್ಗೆ ಎಫಿಷಿಯೆಂಟ್ ಸರ್ವಿಸು ಸಿಗೋ ರೀತಿಯಲ್ಲಿ ಏನು ಮಾಡುತ್ತೆ, ಸಹಾಯ ಮಾಡಿ ಸೆಬಿಯನ್ನು ಡೆವಲಪ್ ಮಾಡುತ್ತೆ. ಸೊ ದಿಸ್ ಈಸ್ ಅಬೌಟ್ ದಿ SEBI. It means Security Exchange Board of India. So here completes your first module, Companies Act of 2013. So if it's possible, tomorrow or day after tomorrow I will provide the notes for this module 1, Companies Act of 2013. So thank you my dear students.